ಎಲ್ಲರಿಗೂ ನಮಸ್ಕಾರ. ಸಿಗ್ನಲ್ ಮ್ಯಾನ್ 1971 ಆ್ಯಕ್ಚುಲಿ ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲ್ ಆದಾಗ ಅದಕ್ಕೂ ಮುಂಚೆ 2-3 ಸತಿ ನನ್ನ ಪ್ರದರ್ಶನ ಇದ್ದಾಗ ಕರೆದ್ರು, ನನಗೆ ಬರೋಕ್ಕಾಗಲಿಲ್ಲ. ಈ ಸತಿ ಕಟ್ಟಿಟ್ಟಾಗ ಆಜ್ಞೆ ಮಾಡಿದ್ರು ಬರಲೇಬೇಕು ಅಂತ. ಅಂದರೆ ಬರಬೇಕಾಗಿತ್ತು. ನಾನು ಇನ್ನೂ ನೋಡಿಲ್ಲ. ನಾನು ಹೆಂಡತಿ ನನ್ನ ಮಗಳು ಬಂದು ಸಿನಿಮಾ ನೋಡಿದ್ರು. ಅವರು ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಆ್ಯಂಡ್ ಸಾವಾಗಲೇ ಹೇಳ್ತಾ ಇದ್ರು, ನನ್ನ 2-3 ಸಿನಿಮಾ ಮಾಡಿದ್ದಾರೆ ಅಂತ. ನಾವು ಸುಮ್ಮನೆ ಹೇಳಿದೆ ಯಾವತ್ತು ಡೇಟ್ ಹೇಳಿದ್ದೆ. ಅದೊಂದು ಕಂಫರ್ಟ್ ಝೋನ್ ಅದು. ಅಂದರೆ ಅವರ ಟೇಸ್ಟ್ ನನಗೆ ಗೊತ್ತು, ಅವ್ರು ಮಾಡೋ ಸಿನಿಮಾ ಎಂಥದ್ದು ಅಂತ ನನಗೆ ಗೊತ್ತು. ಅದ್ಮೇಲೆ ಗೆಳೆಯ ವೆಂಕಟೇಶ್ ಪ್ರಸಾದ್, ಒಂದು ಥಿಯೇಟರ್ ಗ್ರೂಪ್. ವೆಂಕಟೇಶ್ ಪ್ರಸಾದ್ ಭಾಳ ಒಂದು 15-20 ವರ್ಷದ ಪರಿಚಯ. ಸೊ ಎಲ್ಲರ ಅಭಿರುಚಿ ಗೊತ್ತಿರೋದ್ರಿಂದ ನನಗೆ ಸಿನಿಮಾ ಒಪ್ಕೊಳ್ಳೋದಕ್ಕೆ ತುಂಬ ಏನು ಹಿಂಜರಿಕೆ ಆಗಲಿ, ಕತೆ ಹೇಳಿ ಏನು ಮಾತಾಡ್ತೀನಿ, ಏನು ಮಾಡ್ತೀನಿ ಅಂತ ಏನೋ ಅರ್ಥದಿಂದ ಯಾವ ಪ್ರಮೇಯವೂ ಇರಲಿಲ್ಲ ನನಗೆ. ಸೊ ಹಾಗಾಗಿ ಭಾಳ ಖುಷಿಯಿಂದ ಒಪ್ಕೊಂಡೆ. ಬಟ್ ನನಗೆ ನಿಜವಾಗ್ಲೂ ತುಂಬ ಆ್ಯಕ್ಟ್ರಿಗೆ ಒಂದಷ್ಟು ಮೆಕ್ಯಾನಿಕಲ್ ಆಗಿ ನಾವು ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಬಟ್ ಈ ಸಿನಿಮಾ ಎಸ್ಪೆಷಲಿ ಭಾಳ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಅಂದರೆ ಸಾರ್ ಹೇಳಿದಾಗೆ ಟ್ರೈನ್ ಹೈಯರ್ ಮಾಡೋದು ಮತ್ತು ಅದಕ್ಕೊಂದು ದುಡ್ಡು ಕೊಟ್ಟಿರ್ತಾರೆ, ಭಾಳ ದೊಡ್ಡ ಅಮೌಂಟ್ ಕೊಟ್ಟಿರ್ತಾರೆ. ಎಷ್ಟು ಕ್ಲಿಷ್ಟವಾಗಿತ್ತು ಅಂತ ಹೇಳಿದ್ರೆ, ಮಳೆ ಬರ್ತಿತ್ತು ಆ ಟೈಮ್ನಲ್ಲಿ. ಮಳೆ ನಿಲ್ಬೇಕು, ಮಳೆಯಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಸರ್ ಹೇಳಿದಾಗೆ 2 ಸುರಂಗಗಳ ಮಧ್ಯ ಅದನ್ನು ಒಂದು ಸೆಟ್ ಹಾಕಿದ್ರು, ರೈಲ್ವೆ ಪ್ಲಾಟ್ಫಾರ್ಮ್ ಥರದೊಂದು ಸೆಟ್ಟು. ನಾನು ಗಾರ್ಡ್ ಪಾತ್ರವನ್ನು ಮಾಡಿದ್ದೀನಿ, ಮಾರ್ಟಿನ್ ಅಂತ. ಸೊ ಅದ್ರ ಮಧ್ಯೆ ನಾನು ನನ್ನ ಮತ್ತೆ ಪ್ರಕಾಶ್ ಬೆಳವಡಿ ಸಂಬಂಧ ಏನು, ನಮ್ಮ ಮಾತುಕತೆಗಳೇನು ಇದೆಲ್ಲವೂ ನಡೆಯುತ್ತೆ. ನಾನು ಸ್ಟೇಜಲ್ಲಿ ಇಳಿಯೋದು ಭಾಳ ಲೇಟರ್ ಸ್ಟೇಜಲ್ಲಿ. ಅದ್ರ ನಡುವೆ ಒಂದು 2 ಸೀನ್ ನಡೆಯುತ್ತೆ. ಅದು ಏನು ಟ್ರೈನ್ ಹೋಗ್ತಾ ಇರುತ್ತೆ, ಅದ್ರ ನಡುವೆ ನಡಿಬೇಕು. ಇದರ ಬಗ್ಗೆ ಏನಂದ್ರೆ, ಊಟಿ ಕೊನೂರಿಂದ ಏನು ಟ್ರೈನ್ ಹೋಗುತ್ತೆ ಅದು ಅವ್ರದಾಗ ಯಾವುದೇ ವ್ಯತ್ಯಾಸ ಇರಲಿಲ್ಲ. ಅದೇನು ಶೆಡ್ಯೂಲ್ ಟ್ರೈನ್ ಇತ್ತು ಅದು ನಡೀತಾನೆ ಇತ್ತು. ನಮ್ಗೆ ಸಮಸ್ಯೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅದು ಹೊರಡುತ್ತೆ ಅಂತ ಅಲ್ಲಿಂದ ಅನೌನ್ಸ್ ಮಾಡಿದ್ಮೇಲೆ ಅರ್ಧ ಗಂಟೆ ಮುಂಚೆ ನಾವು ಶೂಟಿಂಗ್ ನಿಲ್ಲಿಸ್ಬೇಕು. ಬಿಕಾಸ್ ಅದು ಹೋಗಿ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ನಮ್ಮ ಟ್ರೈನ್ ಹೊರಡಬೇಕು. ಇದರ ನಡುವೆ ನಾವು 2 ಸೀನ್ ನಾವು ಯಾವಾಗ ರಿಹರ್ಸಲ್ ಮಾಡ್ತಾ ಇದ್ವಿ ಅದನ್ನ. ಆಮೇಲೆ ಇಟ್ ವಾಸ್ ಎ ಲೈವ್ ಆಡಿಯೋ. ಸೌಂಡ್ ಬರ್ತಾ ಇರುತ್ತೆ, ಇಂಜಿನ್ ಸೌಂಡ್, ರೈಲ್ವೆ ಇಂಜಿನ್ ಸೌಂಡ್ ಬರ್ತಾ ಇರುತ್ತೆ. ಇದರ ನಡುವೆ ನಾವು ಜೋರಾಗಿ ಮಾತಾಡಬೇಕು, ಅದು ಆ್ಯಕ್ಟಿಂಗ್ ಬೇರೆ ಮಾಡಬೇಕು. ಇದು ಭಾಳ ಚಾಲೆಂಜಿಂಗ್ ಆಗಿತ್ತು ನನಗೆ ಭಾಳ ಖುಷಿ ಆಯಿತು ನನಗೆ. ಅಂದರೆ ಕರೆಕ್ಟ್ ಈ ಥರದ್ದು ನಿಜವಾಗ್ಲೂ ಚಾಲೆಂಜಿಂಗ್ ಕೆಲಸ ಅಂತ ಒಬ್ಬ ನಟನಿಗೆ. ಸೊ ಐ ಥೋರಲಿ ಎಂಜಾಯ್ಡ್. ಪ್ರಾಯಶಃ ನೀವು ಕರೀದಿದ್ರೆ ಮಿಸ್ ಮಾಡ್ಕೋತಾ ಇದ್ದೆ ವೆಂಕಟೇಶ್ ಆ್ಯಂಡ್ ಸರ್. ಥ್ಯಾಂಕ್ ಯು ನನಗೆ ಈ ಥರದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸಣ್ಣ ಪಾತ್ರ ಅಂತ ಹೇಳಿದ್ರು, ಸಣ್ಣ ಪಾತ್ರ ಅಲ್ಲ, ಇರೋದೇ 3-4 ಪಾತ್ರ ಆದರೂ ನಾನು ಅದು ಮೇಜರ್ ಪಾತ್ರನೇ. ಸೊ ಥ್ಯಾಂಕ್ ಯು. ಈ ಥರದ ಪುಟ್ಟ ಪಾತ್ರಗಳನ್ನ ಯಾವಾಗ ಕೊಟ್ಟರು ಖಂಡಿತ ಮಾಡೋದಕ್ಕೆ ನನಗೆ ಆಸೆ ಆಗುತ್ತೆ, ಇಷ್ಟಪಡ್ತೀನಿ. ಚಾಲೆಂಜಿಂಗ್ ಆಗಿತ್ತು. ಗುಡ್ ಸಿನಿಮಾ. ಸರ್ ಹೇಳಿದಾಗೆ ಇಂಡಿಯಾ ಬಾಂಗ್ಲಾ ವಾರ್ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥ ಒಂದು ಸಿನಿಮಾ. ಐ ಥರಲಿ ಎಂಜಾಯ್ಡ್ ವಿತ್ ಮೈ ಫ್ರೆಂಡ್ಸ್ ಆ್ಯಂಡ್ ಅದ್ಭುತವಾದ ಗ್ರೂಪ್. ಇಲ್ಲಿ ವೇದಿಕೆ ಮೇಲೆ ಕೂತಿರೋದ್ರಲ್ಲಿ ಗಣೇಶ್ ಬಾಬು ಸರ್ ಇರ್ಬೋದು ಮತ್ತು ಮೇಡಮ್ ಇರ್ಬೋದು, ಇವರಿಬ್ಬರನ್ನ ಬಿಟ್ಟು ಮಿಕ್ಕಿದ ಎಲ್ಲರ ಜೊತೆ ನನಗೆ ಆತ್ಮೀಯವಾದ ಪರಿಚಯ ಆಗಿದೆ. ಎಲ್ಲರ ಕೆಲಸಗಳು ಗೊತ್ತಿದೆ ನನಗೆ. ಆ್ಯಂಡ್ ನಮ್ಮ ಶೇಖರ್ ಚಂದ್ರ ಮಾತಾಡೋಂಗಿಲ್ಲ, ಏನು ಅದ್ಭುತವಾದ ಫೋಟೋಗ್ರಫಿ ಆ್ಯಂಡ್ ಸೊ ಸೆನ್ಸಿಬಲ್. ಅಂದರೆ ಯಾವುದೇ ಒಂದು ಸಿನಿಮಾಗೆ, ಅಂದರೆ ರೆಗ್ಯುಲರ್ ಸೋ ಕಾಲ್ಡ್ ಕಮರ್ಷಿಯಲ್ ಸಿನಿಮಾ ಇರ್ಬೋದು ಅಥವಾ ವಾಟ್ ಎವರ್, ಈಗ ಸರ್ ಅಭಿರುಚಿ ಏನಿದೆ ಆ ಥರದ ಸಿನಿಮಾಗಳಲ್ಲಿ ಎಲ್ಲದಕ್ಕೂ ಒಗ್ಗಿ ಕೊಡೋ ಥರದ್ದು ಅಥವಾ ಎಲ್ಲದಕ್ಕೂ ತಯಾರಿಯಾಗಿ ಬರೋ ಥರದ ಒಂದು ಮನಸ್ಥಿತಿ. ನಂಗೆ ಭಾಳ ಖುಷಿ ಆಯಿತು. ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಗಣೇಶ್ ಬಾಬು ಸರ್, ಹ್ಯಾಟ್ಸ್ ಆಫ್ ಟು ಯುವರ್ ಎಫರ್ಟ್. ಸರ್ ಸತ್ಯ ಹೇಳಿದ್ದು, ಈ ಥರದ ಸಿನಿಮಾಗಳಿಗೆ ಧೈರ್ಯ ಮಾಡೋದೇ ಭಾಳ ಕಷ್ಟ. ಸೊ ನೀವು ಧೈರ್ಯ ಮಾಡಿದಿರಿ, ನಿಜವಾಗ್ಲೂ ಒಳ್ಳೆ ಸಿನಿಮಾಕ್ಕೆ ನೀವು ಧೈರ್ಯ ಮಾಡಿದ್ರಿ ಅಂತ ನನಗೆ ಅನಿಸುತ್ತೇನೆ. ಆ್ಯಂಡ್ ನಾನು ಅವಾಗ ಯಾರು ಮಾತಾಡೋವಾಗ ಹೇಳ್ತಾ ಇದ್ದೆ, ಏನು ಆ ಥರ ಕಮರ್ಷಿಯಲ್ ಸಿನಿಮಾ, ಎಕ್ಸ್ಪೆರಿಮೆಂಟಲ್ ಸಿನಿಮಾ, ಪೀಟು ಪ್ರೇ ಆ ಥರದ್ದೆಲ್ಲ ಏನು ಸದ್ಯಕ್ಕಿಲ್ಲ ಅಂತ ಅನಿಸುತ್ತೆ. ಆಫ್ಟರ್ ಎಸ್ಪೆಷಲಿ ಕರೋನಾ ತುಂಬ ಜನ ತುಂಬ OTT ಪ್ಲ್ಯಾಟ್ಫಾರ್ಮ್ಸ್ಗೆ, ಸೀರೀಸ್ಗೆ ಎಕ್ಸ್ಪೋಸ್ ಆಗಿದ್ದಾರೆ. ಅದು ಜಿಂಕ್ಸ್ ಬ್ರೇಕ್ ಆಗಿದೆ. ಇದು ಸೋಕಾಲ್ಡ್ ಬಿಗ್ ಹೀರೋಸ್ಗೆ ಕಮರ್ಷಿಯಲ್ ಸಿನಿಮಾ 4 ಫೈಟು 4 ಸಾಂಗು ಓಕೆ, ಅವರ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಿಟ್ಟರೆ ಅದರ್ವೈಸ್ ತುಂಬ ಕಂಟೆಂಟ್ನ ಕೇಳ್ತಾ ಇದ್ದಾರೆ ಜನ ಇವತ್ತು. ಆ ನಿಟ್ಟಿನಲ್ಲಿ ಈ ಸಿನಿಮಾ ಭಾಳ ದೊಡ್ಡ ಕೆಲಸ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ. ಪ್ರಕಾಶ್ ಬೆಳವಡಿ ಸರ್ ಮೇಕ್ಸ್ ಯು ಸೋ ಕಂಫರ್ಟಬಲ್. ನನಗೂ ಅಷ್ಟೇ, ನನ್ನ ಅವರ ಪರಿಚಯ ಭಾಳ ಹಳೆ 15-20 ವರ್ಷದ ಪರಿಚಯ. ಸೊ ಹಾಗಾಗಿ ನನಗೆ ಭಾಳ ಖುಷಿ ಆಯಿತು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು. ಚಾನ್ಸ್ ಕೊಟ್ಟಿದ್ದಕ್ಕೆ ಭಾಳ ಥ್ಯಾಂಕ್ಸ್. ಆ್ಯಂಡ್ ಒಳ್ಳೆಯದಾಗಲಿ. ಆ್ಯಂಡ್ ಅಗೈನ್ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಸಿನಿಮಾನ ಪ್ರಮೋಟ್ ಮಾಡಿ. ಏನೋ ಮಧ್ಯೆ ಒಂದು ಲೀನ್ ಪೀರಿಯಡ್ ನಡುವೆ ಒಂದಷ್ಟು ಸಿನಿಮಾಗಳೀಗ ಚಿಗುತ್ಕೋತಾ ಇದೆ. ಆ ಸಾಲಿನಲ್ಲಿ ಈ ಸಿನಿಮಾ ಕೂಡ ನಿಲ್ಲಿ, ಈ ಸಿನಿಮಾ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಿಂಪಿ ಫಾರ್ಯ. ಆ್ಯಂಡ್ ನನ್ನ
ನನಗೆ ಕನ್ನಡ ಸ್ವಲ್ಪ ಗೊತ್ತು. ಅದಕ್ಕೆ with your permission I would like to speak in English. ಅದೇ ನಮ್ದು ಲೈನ್ ಫಿಲ್ಮ್ ಅಲ್ಲಿ. So but I'm going to use it here as well. First of all, I'm honored to be here. It's a privilege. I would like to start with saying thank you to Prakash Belawadi for referring me for this film. And thank you for this entire team, this crew. If it wasn't for them, I wouldn't be sitting here today. Let me start with saying the Kannada industry itself has been like a family to me. And they've been so welcoming because initially when I started my first film, this is my 10th film by the way in Kannada. So thank you so much. And it is very special to me. And the industry has welcomed me with open arms, although there is that's why I always said in my career, in my passion of acting, be it age, location, and language is no barrier when it comes to your passion, right? So I went out there and I did what I wanted to do, and here you are today also saying sweet things about me, and I say thank you to each and every one of you. Lots of love. My father was an actor. He is no more, which is why I put him as past. He still is an actor, he's in my blood. He started his acting career as from the Kannada industry. His first film was Kadina Rahasya and Tarzan. His name was Rajkumar, but he is actually Yusuf Khan. He is the actor Zibisco from the film Amar Akbar Anthony, and then the 80s era. So he went on to become the biggest villain back then. And that was my dad, and I'm following his footsteps. And I'm so privileged that if they say history repeats, it's true, because my industry, my first film debut started with Kannada. And then I moved also to Bollywood. So it is the same thing that's happening with me as well. So I wanted to talk to you about the journey of the film, Signalman 1971. I watched the film, and all I can say is the industry is the Kannada films that I have been part of also. They only keep getting better, right? So this film for me is flawless. Like when I saw the film, because from the direction to the editing to the DOP to the actors, everybody really, so I must tell you that when I saw the film, I never felt anyone was acting. I felt we were just in that situation, in that character, at that point of time. It was realistic. And I must give the director, I'm always a director's actor, and I say if the director is great, he can bring out the greatest film. And you have done that, because I will tell you my experience with you. So when you came to me without any preconceived notion as to how she's going to do this, no judgment, no nothing, you just came and gave me the scene and you said, this is the scene, this is how I want you to do it. And you gave me the entire freedom to be that person at that point of time and bring out that in myself, feeling it. Somebody here, I think the AD asked me, do you need glycerin? I said no. The music of the film is so phenomenal. The puppetry and the sound, the score, everything was so amazing. I said, just play the music and I'll cry. So that's what happened. I did play the music and I cried. And everybody here was, they were so supportive, they were so encouraging. I remember I got the script on the day when I entered. ದೇಶದ ಕಲಾವಿದರಲ್ಲಿ ಕೆಲಸ ಮಾಡೋದ ಅನುಭವ ಇಲ್ಲ, ಮೊದಲನೇ ಸರಿ. ಭಾಳ ಹಾನೆಸ್ಟಾಗಿ ಹೇಳ್ತೀನಿ,
ಡಿ ಪಿ ಘೋಡೆ ಅವರು ಪ್ರಕಾಶ್ ಬೇಡಿ ಅವರು ಸಜೆಸ್ಟ್ ಮಾಡಿದ್ರು. ಅವರು ಬಂದಾಗ ಏನಪ್ಪ ಕನ್ನಡದಲ್ಲಿ ಮಾತಾಡಬೇಕು, ಇದು ಮಾಡೋದು, ಫಾರಿನ್ ಆರ್ಟಿಸ್ಟ್ ಅಂತ ಹೇಳ್ತಾರೆ, ಹ್ಯಾಂಡಲ್ ಮಾಡೋದಂಗೆ, ಹೌ ಟು ಕನ್ವೆ, ಹೇಗೆ ಇದು ಮಾಡ್ಬೋದು. ಈ ನಮ್ಮಲ್ಲೇ ಇಷ್ಟು ಕ್ಲೋಸ್ ಆಗಿರೋದನ್ನೇ ಕನ್ವೆ ಮಾಡೋದು ಕಷ್ಟ ನನಗೆ. ಅದು ಇನ್ನೇನು ಕೋಪ ಮಾಡ್ಕೊಬಿಡ್ತಾರೆ. ಯಾವ ಆರ್ಟಿಸ್ಟಿಗೆ ಏನಂದ್ರೆ ಎಲ್ಲಿ ಕೋಪ ಮಾಡ್ಕೊಂಡ್ರು ಅದನ್ನ ಸ್ಕ್ರೀನ್ ತೋರಿಸ್ಬಿಡ್ತಾರೆ. ಅದು ಭಯ ನನಗೆ. ನಾನು ಯಾವ ಆರ್ಟಿಸ್ಟ್ ಹತ್ರನೂ ಜಗಳ ಕೈಯೆಲ್ಲ ಬೇಯೋದಿಲ್ಲ. ಹಿಂದ್ಗಡೆ ಬೈಕೊಳ್ತಾ ಇರ್ತೀನಿ, ತಿಳ್ಕೊಳ್ಳಿ, ಪರವಾಗಿಲ್ಲ. ಬಟ್ ಸ್ಕ್ರೀನ್ ಮೇಲೆ ಕಲಾವಿದರು ಫ್ರೆಶ್ ಆಗಿರಬೇಕು, ಮೂಡ್ ಕರೆಕ್ಟ್ ಆಗಿರಬೇಕು ಅಂದರೆ ನಾನು ತುಂಬ ಅಬ್ಸರ್ವ್ ಮಾಡೋದು. ಅವ್ರು ಮಾಡಿರೋದು ಒಂದೇ ಸೀನು ಡೆಂಪಿ ಕಪಾಡಿ ಅವರು. ಮೇಡಮ್ ರಿಯಲಿ ಐ ಆಮ್ ಸೋ ಹ್ಯಾಪಿ. ಡಿಂಪಿ ಪಾಡ್ಯ, ಸಾರಿ ಮೇಡಮ್, ರಿಯಲಿ ಐ ಆಮ್ ಸೋ ಹ್ಯಾಪಿ. ನನಗೆ ಎಷ್ಟು ಅಂತಂದರೆ ಎಷ್ಟು ಪ್ರೊಫೆಷನ್ ಆಗಿ, ಎಷ್ಟು ರಿಯಲಿಸ್ಟಿಕ್ ಆಗಿ, ಎಷ್ಟು ಅಚ್ಚುಕಟ್ಟಾಗಿ ಟೈಮಿಂಗ್ಸು, ಬ್ರೀತಿಂಗ್ ಇರ್ಬೋದು ಅಥವಾ ಲುಕ್ ಇರ್ಬೋದು, ಟೈಮಿಂಗ್ಸ್ ಆಫ್ ಕ್ರೈಮ್ ಇದೆಯಲ್ಲ, ಇದನ್ನು ನಾನು ಆ್ಯಕ್ಚುಲಿ ಅವತ್ತು ನನ್ನ ಕಣ್ಣಲ್ಲಿ ನೀರು ಬಂತು. ನಾನು ಯಾರಿಗೂ ತೋರಿಸ್ಕೊಡಲಿಲ್ಲ. ಇದು ಇಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ, ನಾನು ಇವತ್ತು ಶೇರ್ ಮಾಡ್ತಿದ್ದೀನಿ. ನಾನು ಅಷ್ಟು ರಿಯಲಿಸ್ಟಿಕ್ ಆಗಿ ಇದು ಮಾಡಿದ್ರು, ಅಷ್ಟು ಅಚ್ಚುಕಟ್ಟಾಗಿ ಇದು ಮಾಡಿದ್ರು. ನಮ್ಮ ಪ್ರಕಾಶ್ ಬೇಡಿ ಅವರ ಸಜೆಷನ್ ಮೇಲೆ ನಮ್ಮ ಕಾರ್ಯಕ್ಕೆ ಅವರು ಬಂದು ಮಾಡಿದ್ದಾರೆ, ನಮ್ಮಲ್ಲಿ ಜಾಯಿನ್ ಮಾಡಿದ್ದಾರೆ. ಯಾಕಂದರೆ ಅದೊಂದು ಫಾರಿನ್ನ ಪತ್ರಕರ್ತೆ ಆಗಿರ್ತಾರೆ ಒಂದು ಸೀನಲ್ಲಿ, ಅವರೇ ಆ್ಯಕ್ಟ್ ಮಾಡಿದ್ರು. ಇಲ್ಲಿದ್ದಾರೆ ಮೇಡಮ್, ಜಸ್ಟ್ ಶೇರ್ ಯುವರ್ ಥಾಟ್ಸ್ ಆ್ಯಂಡ್ ಅಬೌಟ್ ಅವರ್ ಮೈ ಫಿಲಮ್. ಐ ಥಿಂಕ್ ಯು ಆಲ್ರೆಡಿ ಸೀನ್ ದಿ ಫಿಲಮ್ ಇನ್ ದಿ ಸ್ಕ್ರೀನ್. ಜಸ್ಟ್ ಟು ಸೇ ಥ್ಯಾಂಕ್ ಯು.